ಇದ್ದೀರಾ ನ್ಯೂಸ್ ಫಸ್ಟ್, ನಾನು ವೆಂಕಟೇಶ್ವರಿ. ಇದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕೋಟೆ, ಬಿಜೆಪಿಯ ಭದ್ರಕೋಟೆ. 4ನೇ ಬಾರಿ ಲೋಕಸಭಾ ಅಖಾಡಕ್ಕೆ ಇಳಿತಾ ಇರುವಂತಹ ಬಿಜೆಪಿಯ ಬಿವೈ ರಾಘವೇಂದ್ರ ಅವರ ಅಭಿವೃದ್ಧಿ ಬಗ್ಗೆ ಕ್ಷೇತ್ರದ ಜನ ಹೇಳೋದೇನು? ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡ್ತಾ ಇರುವಂತಹ ಎಸ್ ಬಂಗಾರಪ್ಪ ಅವರ ಪುತ್ರಿ ಗೀತಾ ಶಿವರಾಜ್ಕುಮಾರ್ ಅವರ ಸ್ಪರ್ಧೆಯ ಬಗ್ಗೆ ಕ್ಷೇತ್ರದ ಜನ ಏನ್ ಹೇಳ್ತಾರೆ? ಬಿಜೆಪಿಯ ನಾಯಕರಾಗಿದ್ದಂತಹ ಕೆಎಸ್ ಈಶ್ವರಪ್ಪ ಅವರ ಬಂಡಾಯ ಸ್ಪರ್ಧೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಬಹುದು? ಜನರ ಮತ ಮೋದಿ ಗ್ಯಾರಂಟಿಗೋ ಅಥವಾ ಸಿದ್ದರಾಮಯ್ಯ ಗ್ಯಾರಂಟಿಗೋ? ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳೇನು? ಕೇಂದ್ರದಿಂದ ಸಿಕ್ಕಿರುವಂತಹ ಸ್ಪಂದನೆ ಎಷ್ಟು? ಎಲ್ಲವನ್ನ ನೋಡೋಣ ಇವತ್ತಿನ ಶಿವಮೊಗ್ಗ ಲೋಕಸಭಾ ಗ್ರೌಂಡ್ ರಿಪೋರ್ಟ್ ನಲ್ಲಿ. ನಾನೀಗ ಬಂದ್ರಿ ನಿಂತಿರೋದು ಭದ್ರಾವತಿ ವಿಧಾನಸಭಾ ಕ್ಷೇತ್ರಕ್ಕೆ. ಭದ್ರಾವತಿ ನಗರದಲ್ಲಿ ನಾನಿದ್ದೀನಿ. ಹೇಳಿ ಸರ್, ಶಿವಮೊಗ್ಗದಲ್ಲಿ ಈ ಸಲ ಯಾರು? ರಾಘವೇಂದ್ರ. ಬಿವೈ ರಾಘವೇಂದ್ರ. ಯಾಕೆ ಬಿವೈ ರಾಘವೇಂದ್ರ? ಮೋದಿ ಅನ್ನೋ ಕಾರಣಕ್ಕೆ, ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕಲ್ವಾ? ಎಲ್ಲ ಪ್ರತಿಯೊಂದು ಮಾಡಿದಾರಲ್ಲ, ನಿಮಗೆ ಗೊತ್ತಿದೆ, ನೀವು ಮತ್ತೆ ಕೇಳ್ಬೇಕಾ? ನೀವ್ ಹೇಳ್ಬೇಕು, ಕ್ಷೇತ್ರ ಜನ ನೀವು. ಇಲ್ಲ, ನಿಮಗೆ ಗೊತ್ತಿದೆಯಲ್ಲ, ಅಭಿವೃದ್ಧಿ ಮಾಡಿದ್ದಾರೆ. ಭಾರಿ ಮಾಡಿ ನೋಡಿದ್ರೆ ಗೊತ್ತಾಗ್ತಿಲ್ವಾ? ಕೇರಳದಿಂದ 10 ಕೋಟಿ 70 ಲಕ್ಷಕ್ಕೆ ನಮ್ಮ ರಾಜ್ಯ ಸರ್ಕಾರ BK ಸಂಗಮೇಶ್ವರು ಎಸ್ ಡಿ ಕುಮಾರಸ್ವಾಮಿ ಗೌರ್ಮೆಂಟ್ ಇರ್ಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಆಗಿರೋದು. ರಾಘವೇಂದ್ರಿಂದ ಏನಾಗಿಲ್ಲ. ಒಂದು ಶಿಫ್ಟಿಗೆ 13,000 ಜನ ಕೆಲಸ ಮಾಡ್ತಾ ಇದ್ರು. ಇವಾಗ ಫ್ಯಾಕ್ಟ್ರಿನೇ ಲಾಕ್ ಆಗಿದೆ. ಅದೇ ಕಾಂಗ್ರೆಸ್ ಅವರು 7 ವರ್ಷದಿಂದ ಇಲ್ಲಿ MLA ಆಗಿದ್ದಾರೆ. ಏನ್ ಮಾಡಿದ್ದಾರೆ? ಅವ್ರು ಓಪನ್ ಮಾಡ್ಬೋದಲ್ಲ VSL MPM. ಸೆಂಟ್ರಲ್ ಬರುತ್ತೆ. ಅದು ಕೇಂದ್ರ ಸರ್ಕಾರದಲ್ಲಿ ಬರುತ್ತೆ, ರಾಜ್ಯ ಸರ್ಕಾರದಲ್ಲ. ಖಂಡಿತವಾಗ್ಲೂ ರಾಘವೇಂದ್ರ ಅವರು ವರ್ಕ್ ಮಾಡಿಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕೆಂದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಹೋದ್ರೆ ರಾಘವೇಂದ್ರ ಅವರು ಎಲ್ಲಾ ಕ್ಷೇತ್ರಕ್ಕಿಂತ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದಾರೆ. ಮೇಡಮ್ ಅವರೇ, ಇವತ್ತು ನಾವು 5 ಗ್ಯಾರಂಟಿ ಕೊಟ್ಟಿದ್ದು. 5 ಗ್ಯಾರಂಟಿನೂ ಸಂಪೂರ್ಣ ಬಡವರಿಗೆ ನೇರವಾಗಿ ಕರೆಂಟ್ ಫ್ರೀ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯಕ್ಕೆ. ದುಡಿಯಕ್ಕೆ ಹೋಗೋರು ಕಡಿಮೆ ಆಗಿದ್ದಾರೆ ಬಿಟ್ರೆ 2,000 ರೂಪಾಯಿ ಅವಶ್ಯಕತೆ ಇರಲಿಲ್ಲ. ಏನಕ್ಕೆ ಕೊಡ್ಬೇಕು 2,000? ಭದ್ರಾವತಿ ಅಂತ ಬಂದ್ರೆ ಶಾಸಕರು ಕಾಂಗ್ರೆಸ್ ಅಲ್ಲಿ ಏನಿದ್ದಾರೆ, ನಮ್ಮ BK ಸಂಗಮೇಶ್ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ. ನಾವು ಅವ್ರಿಗೆ ಬಿಟ್ಕೊಳಕ್ ಸಾಧ್ಯ ಇಲ್ಲ. ಆದ್ರೆ ಕೇಂದ್ರ ಅಂತ ಬಂದಾಗ ನಮ್ಮ ರಾಘವೇಂದ್ರ ಅವ್ರು ಬಿಟ್ರೆ ಇನ್ಯಾರು ಬರೋಕ್ ಸಾಧ್ಯನೇ ಇಲ್ಲ. ನಮ್ ದುಡ್ಡು ತೆಗೆದು ನಮ್ಗೆ ಕೊಡಕ್ಕೆ ಅವರೇ ಬೇಕಾದ್ರು. ಏನಾಗಿದೆ ಗೊತ್ತಾ? ಶಿವಮೊಗ್ಗಕ್ಕೆ ಯಾರು ಈ ಸಲ? ರಾಘವೇಂದ್ರನೇ ಬರಬೇಕು. ಅಭಿವೃದ್ಧಿ ಮಾಡಿದಾರಾ? ಖಂಡಿತವಾಗ್ಲೂ. ಏನ್ ಅಭಿವೃದ್ಧಿ ಮಾಡಿದ್ದಾರೆ? ಮಾಡೇ ಇಲ್ಲ ಅಂತವ್ರು ಮಾಡ್ತಾ ಇದ್ದಾರೆ ಸ್ವಾಮಿ. ಟೈಮ್ ಕೊಡಿ. ಈಗ ಮತ್ತೆ ಏರ್ಪೋರ್ಟ್ ಮತ್ತೆ ರೀಓಪನ್ ಆಗೋದಕ್ಕೆ ಮತ್ತೆ ರಾಘವೇಂದ್ರನೇ ಬರ್ಬೇಕಾಗಿತ್ತು, ಯಡಿಯೂರಪ್ಪನೇ ಬರ್ಬೇಕಾಗಿತ್ತಲ್ವಾ? ಯಾರು ಒಳ್ಳೇದ್ ಮಾಡ್ತಾರ ಅವ್ರಿಗೆ ಹಾಕ್ತಿವಿ. ಯಾರು ಒಳ್ಳೇದ್ ಮಾಡಿದಾರೆ ನಿಮಗೆ? ನಮಗೆ ಅಷ್ಟೇ. ನನಗೆ ಯಾರು ಒಳ್ಳೇದ್ ಮಾಡಿಲ್ಲ. ಗ್ಯಾರಂಟಿ ದುಡ್ಡು ಬರ್ತಾ ಇದೆಯಾ ನಿಮ್ಗೆ? ನನಗೆ ದುಡ್ಡು ಇನ್ನೂ ಒಂದ್ಸತಿನೂ ಇಸ್ಕೊಂಡಿಲ್ಲ. ಒಂದ್ಸತಿನೂ ಇಸ್ಕೊಂಡಿಲ್ಲ. ನಾನು ಹಾಕೋದು ಓಟು ಸಂಗಮೇಶ್ ಗೀತ. ಸಂಗಮೇಶ್ ಮತ್ತೆ ಅವ್ರಿಗಿತ ಹಾಕೋದು. ಸಂಗಮೇಶ್ ಅವ್ರು ನಿಲ್ತಾ ಇಲ್ವಲ್ಲ? MP ಎಲೆಕ್ಷನ್ ಇದು. ಗೀತಾ ಶಿವರಾಜ್ಕುಮಾರ್ ನಿಲ್ತಾರಂತೆ. ಹಾಕೋದು ಮೇಡಮ್, ಇಲ್ಲಿ ಭದ್ರಾವತಿಯಲ್ಲಿ ಸಂಗಣ ಮಾಡ್ತೀವಿ. ಸೆಂಟ್ರಲ್ಲಿ ಬಿಜೆಪಿ ಮೋದಿ ಮಾಡಿದ್ರೆ ತುಂಬಾ ಮಾಡಿದ್ದಾರೆ, ಉಪಕಾರ ಮಾಡಿದ್ದಾರೆ. ಅವ್ರು ಮೋದಿಗೆ ನಾವು ಮಾಡ್ತೀವಿ. ಭದ್ರಾವತಿನಲ್ಲಿ ನನಗೊಬ್ಬ ಫಸ್ಟ್ ಟೈಮ್ ವೋಟರ್ ಸಿಕ್ಕಿದ್ದಾರೆ. MP ಎಲೆಕ್ಷನ್ಗೆ ಅವ್ರು ಫಸ್ಟ್ ಟೈಮ್ ವೋಟ್ ಹಾಕ್ತಾ ಇದಾರೆ. ಯಾರಿಗೆ ವೋಟ್ ಹಾಕ್ತಾ ಇದೆಯಪ್ಪ? ಅಥವಾ ಏನ್ ನಿರೀಕ್ಷೆ ಇದೆ ನಿನಗೆ? ಬಿಜೆಪಿ. ಯಾಕೆ ಬಿಜೆಪಿ? ಇಲ್ಲೆಲ್ಲ ಆಲ್ಮೋಸ್ಟ್ ಬಿಜೆಪಿನೇ ನಡೀತಾರೆ. ಶಿವಮೊಗ್ಗ ಇದ್ರಲ್ಲೆಲ್ಲ ಇದು ಬಿಜೆಪಿನೇ. ಬಿದಿರಿನಿಂದ ಕರಕುಶಲ ವಸ್ತುಗಳು, ತೆಪ್ಪ ಸೇರಿದಂತೆ ವಿವಿಧ ರೀತಿಯಾದಂತಹ ಕರಕುಶಲ ವಸ್ತುಗಳನ್ನ ಮಾಡ್ತಾ ಇರುವಂತವರ ನಡುವೆ ನಾನಿದ್ದೀನಿ. ನೋಡೋಣ ಈ ಜನ ಏನ್ ಹೇಳ್ತಾರೆ ಅಂತ ಹೇಳಿ. ಏನ್ ನಿರೀಕ್ಷೆ ಇದೆ ಸರ್? ಯಾರು ಬರಬಹುದು? ಯಾಕೆ ಬರಬೇಕು? ಕಾಂಗ್ರೆಸ್ ಬರ್ಬೇಕು. ಯಾಕೆ? ಇಲ್ಲ, ಬಿಜೆಪಿ ಕಳೆದ 10 ವರ್ಷದಿಂದ ಅಧಿಕಾರದಲ್ಲಿದೆ ಕೇಂದ್ರದಲ್ಲಿ. ಯಾವುದೇ ಉದ್ಯೋಗ ಸೃಷ್ಟಿ ಇಲ್ಲ, ಯುವಕರಿಗೆ ಕೆಲಸ ಇಲ್ಲ. ಸರ್ ನೀವ್ ಹೇಳಿ ಸರ್, ಏನ್ ನಿರೀಕ್ಷೆ ಇದೆ ಸರ್ ಎಲೆಕ್ಷನ್ ಬಗ್ಗೆ? ಕಾಂಗ್ರೆಸ್ಗೆ ಹಾಕ್ಬೇಕು, ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಬರಬೇಕು. ನೀವು? ನಾವು ಕಾಂಗ್ರೆಸ್. ಬಂಗಾರಪ್ಪ ಒಳ್ಳೆ ವ್ಯಕ್ತಿ, ಒಳ್ಳೆ ಕೆಲಸನೂ ಮಾಡಿದ್ರು. ಅಲ್ಲ, ಗೀತಾ ಶಿವರಾಜ್ಕುಮಾರ್ ಅವರು ಅವತ್ತು JDS ನಿಂದ ನಿಂತು ಹೋದವರು ಆಮೇಲೆ ಬರಲೇ ಇಲ್ವಲ್ಲ? ಯಾವಾಗ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಅವರು ಅವ್ರಿಗೆ ಹೋದ ಸರಿ ಸೋಲ್ಸ್ಬಿಟ್ರು, ಈ ಸರಿ ಗೆಲ್ಲಿಸ್ತಾರೆ. ಭದ್ರಾವತಿ ತಾಲೂಕಿನ ಕಾಗೆ ಕೊಡುಮಗಿ ಅನ್ನುವಂತಹ ಗ್ರಾಮದಲ್ಲಿ ನಾನಿದ್ದೀನಿ. ಯಾರು ಬರ್ಬೋದು ಹೇಳಿ ಸಲ? ಮಾತಾಡಿ. ಈಗ ಕಾಂಗ್ರೆಸ್ ಪಕ್ಷ ಬರಬಹುದು, ಬಹುಶಃ ಜಾಸ್ತಿ ಇದ್ದಾರೆ ಲೋಕಸಭೆ ಚುನಾವಣೆಗೆ. ಹೌದು, ಕಾಂಗ್ರೆಸ್ ಪಕ್ಷ. ಯಾರು ನಿಂತಿದ್ದಾರೆ ಕಾಂಗ್ರೆಸ್ನಿಂದ? ಟಿಕೆಟ್ ಇವರಿಗೆ ಕೊಟ್ಟಿದ್ದಾರೆ, ಶಿವರಾಜ್ಕುಮಾರ್ ಬಂಗಾರಪ್ಪರ ಮಗಳಿಗೆ ಕೊಟ್ಟಿದ್ದಾರೆ. ಅವರು ಬರಬಹುದು ಬಹುಶಃ. ಹಾಲಿ ಸಂಸದರು BY ರಾಘವೇಂದ್ರ ಸರ್, ಹೆಂಗನ್ಸುತ್ತೆ ನಿಮ್ಗೆ? ಅಭಿವೃದ್ಧಿ ಮಾಡಿಲ್ವಾ? ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅವ್ರ ಅಭಿವೃದ್ಧಿಗೆ? ಏನು ಮಾಡಿಲ್ಲ, ಈಗ ಮಾಡ್ತಾರೆ. ಆದ್ರೆ ಅವರೇ ಬರೋದಿಲ್ಲ. ರಾಘವೇಂದ್ರ ಅವ್ರ ಕೆಲಸ ಮಾಡಿಲ್ವಾ? ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ನೆನ್ನೆನೂ ಮಂದಿ ಎಲ್ಲ ಮಾಡಿ ಹೋಗಿದ್ದಾರೆ. ಕೆಲವು ಕೆಲಸ ಆಗ್ತಾ ಇದೆ, ಮಳೆ ಮಾಡ್ತಾರ. ಕಾಂಗ್ರೆಸ್ ಬರೋದು, ಮತ್ತೆ ಯಾವ್ದು ಬರೋದಿಲ್ಲ ಬಿಡಿ. ಬೇರೆ ಯಾವ್ದು ಬರಲ್ವಾ?
ಸರ್ ನಿಮ್ ಪ್ರಕಾರ ಅದೇ ಪ್ರಕಾರ ನಮ್ದು ಕಾಂಗ್ರೆಸ್ಸೇ ಬರೋದು. ಎಲ್ಲ ಮೋದಿ 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 ಅಂತಾರಲ್ಲ, ನಿಮ್ಗೆ ಅನ್ಸಲ್ವಾ? ಮೋದಿ ಎಲ್ಲ ಗೋಧಿನೇ ತಿನ್ಸೋದು, ಮೋದಿ ಗೋಧಿನೇ ತಿನ್ಸೋದು. ನೀವ್ ಯಾರಿಗೆ ವೋಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ. MP ಎಲೆಕ್ಷನ್ ಅಲ್ಲೂ ಕಾಂಗ್ರೆಸ್ ಹೇಳಿ ಸರ್, ಎಲೆಕ್ಷನ್ ಕಾವು ಹೆಂಗಿದೆ MP ಎಲೆಕ್ಷನ್? ಪರವಾಗಿಲ್ಲ, ನಮ್ ಕಡೆ ಎಲ್ಲ ಕಾಂಗ್ರೆಸ್ ಜೋರಿ ಇದೆ. ಶಿವರಾಜ್ ಕುಮಾರ್ ಅವ್ರ ಹೆಂಡತಿ ಗೀತಾ ಶಿವರಾಜ್ ಕುಮಾರ್ ಅವರು ಗೆಲ್ಬಹುದು. ಈ ರಾಮ ಮಂದಿರ ಇನ್ನೊಂದು ಮತ್ತೊಂದು ಅಂತೆಲ್ಲ ಬಿಜೆಪಿನವರು ಇದ್ ಮಾಡ್ತಿದ್ದಾರೆ, ಜೊತೆಗೆ ಅಭಿವೃದ್ಧಿ ಮಾಡಿದೀವಿ ಅಂತಿದ್ದಾರೆ. ವರ್ಕೌಟ್ ಆಗಲ್ವಾ? ಎಲ್ಲ ಹೇಳಿದ್ದಾರೆ, ಮತ್ತೆ ಇವರು ಮಾಡಿದ್ದಾರೆ. ಇವರು ನಮ್ಮ ರಾಘವೇಂದ್ರ ಅವರು ಅವರೆಲ್ಲ ಮಾಡಿದ್ದಾರೆ ಕೆಲಸ, ಎಲ್ಲ ಸೇರಿನೂ ಮಾಡಿದ್ದಾರೆ ಊರ್ ಕೆಲಸ ಎಲ್ಲ. ಸರ್ ನೀವ್ ಹೇಳಿ ಸರ್, ಯಾರು ಬರ್ಬೋದು ಈ ಸಲ? ಈ ಸತಿ MP ಎಲೆಕ್ಷನ್ ನಲ್ಲಿ ರಾಘವೇಂದ್ರ ಅವರೇ ಗೆಲ್ತಾರೆ ಅಂತ. ಮತ್ತೆ ಬರ್ತಾರೆ ಅಂತ ಅನ್ಸುತ್ತೆ. ಯಾಕೆ ಅವರೇ ಬರ್ತಾರೆ ಅನ್ಸುತ್ತೆ? ಯಾಕೆಂದ್ರೆ ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ. ನಾನೀಗ ನಿಂತಿರೋದು ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲಿನ ಶಾಸಕರು JDSನವರು, ಬಟ್ ಲೋಕಸಭೆಗೆ ಈ ಕ್ಷೇತ್ರದ ಜನರ ಆಯ್ಕೆ ಯಾರು ಅನ್ನೋದನ್ನ ತಿಳ್ಕೊಳ್ಳೋಣ. ಸರ್, ಲೋಕಸಭೆ ಎಲೆಕ್ಷನ್ ಏನಾಗಬಹುದು ಈ ಸಲ? JDS ಇಂದ MLA ಇದ್ದಾರೆ, ಅವರು ಈಗ ಮೈತ್ರಿ ಆಗಿದ್ದಾರೆ, ಅವರಿಗೆ ವೋಟ್ ಹಾಕೋದು ನಾವು. ಮೈತ್ರಿ ಅಭ್ಯರ್ಥಿಗೆ ಅಂದ್ರೆ BY ರಾಘವೇಂದ್ರ ಅವರು. BY ರಾಘವೇಂದ್ರ ಯಾಕೆ BY ರಾಘವೇಂದ್ರ ಅವರು? ರಕ್ಷಾ ಆಡಳಿತ, ರಕ್ಷಾ ಆಡಳಿತ, ಅಭಿವೃದ್ಧಿ ನಿರೀಕ್ಷೆಗೆ ತಕ್ಕನಾಗ ಆಗಿದ್ಯಾ? ಒಂದೇ ಭಾರತ ಒಂದೇ ಪರಿವಾರ. ರಾಘವೇಂದ್ರ ಅವರ ಅಭಿವೃದ್ಧಿನ ಅಥವಾ ಮೋದಿ ಮುಖ ನೋಡಿ ಓಟ್ ಹಾಕ್ತಾ ಇದ್ದೀರಾ? ಇಲ್ಲ ರಾಘಣ್ಣಂದು ನೋಡಿ ಅಭಿವೃದ್ಧಿ ಮಾಡ್ತಾ ಇರೋದು, ನಮ್ದು ಮಾಡ್ಬೇಕಂತ ಇದು ಮಾಡ್ತಾ ಇರೋದು. ಏನ್ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಅವರು? ಸೇತುವೆ, ಬ್ರಿಡ್ಜ್, ಕೆಲವೊಂದು ಎಲ್ಲ ಇವು ಕಟ್ಟಡಗಳು, ಸ್ಕೂಲ್ಗಳು, ಕೆಲವೊಂದು ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸ್ಕೊಂಡು ಇಂಥದಕ್ಕೆ ಬರಲ್ಲ ಅನ್ನಂಗಿಲ್ಲ, ಕರೆದ ಕೂಡಲೇ ಹಂಗೆ ಬರ್ತಾರ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಉಪಕಾರ ಮಾಡಿದವ್ರನ್ನ ನೀವು ನೆನಿಬೇಕು ತಾನೆ, ಈಗ ನೀವು ನಮಗ ಉಪಕಾರ ಮಾಡ್ಬೇಕು ತಾನೆ ಲೋಕಸಭೆಯಲ್ಲಿ ಅಂತ ಕೇಳ್ತಿದ್ದಾರೆ. ಏನ್ ಹೇಳ್ತೀರಿ ಸರ್? ಅದಕ್ಕೂ ಸಂಬಂಧ ಇಲ್ಲ ಮೇಡಮ್. ಅದು ಅವ್ರು ಹೇಳಿದ್ದು ವಿಧಾನಸಭೆ ಕ್ಷೇತ್ರಕ್ಕೆ ಎಲೆಕ್ಷನ್ ನಿಂತಾಗ 5 ಭರವಸೆ ಕೊಟ್ಟಿದ್ದು. ಲೋಕಸಭಾ ಚುನಾವಣೆಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿಲ್ಲ. ಕಾಂಗ್ರೆಸ್ನ ಗ್ಯಾರಂಟಿನ ಮೋದಿ ಗ್ಯಾರಂಟಿನ? ಮೋದಿ ಗ್ಯಾರಂಟಿ. ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂದ್ರೆ ಎಲೆಕ್ಷನ್ ನಿಮಿತ್ತವಾಗಿ ಅವ್ರು ಕೊಟ್ಟಿದ್ದಾರೆ. ಎಲೆಕ್ಷನ್ ಏನಾದ್ರು ಫ್ಲಾಪ್ ಆಯ್ತು ಅಂದ್ರೆ ಅದನ್ನ ನಿಲ್ಲಿಸ್ತಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಮೇಡಮ್ ಅವರೇ. ಅವ್ರು ಮತ್ತೊಂದ್ಸರಿ ಬಂದ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಯಾಕಂದ್ರೆ ಕೊರೋನಾ ಇದ್ರು ಕೂಡ ಇಷ್ಟು ಕೆಲಸ ಮಾಡಿರೋದ್ಮೇಲೆ ಇನ್ ಮುಂದೆ ಇದಕ್ಕಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ. ಗೀತಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಏನ್ ಹೇಳ್ತೀರಿ? ಕಾಂಗ್ರೆಸ್ ಅಭ್ಯರ್ಥಿ ಈ ಸಲ ಒಂದ್ಸರಿ ಸೋತಿದ್ದಾರೆ ಮೇಡಮ್ ಮಲೆ ಅವರು. ಈಗ ಜನಬಳಕೆ ಇದ್ರೆ ಮಾತ್ರ ಓಟ್ ಹಾಕೋದು. ಜನಸೇವೆ ಮಾಡ್ಬೇಕು. ಜನಸೇವೆ ಯಾರಿಗೆ ಮಾಡಿದ್ದಾರೆ? ಈಶ್ವರಪ್ಪ ಅವ್ರಿಗೆ ಬೇಜಾರಾಗಿದೆ. ಈಶ್ವರಪ್ಪ ಅವ್ರು ಬಂಡಾಯ ನಿಲ್ತೀನಿ ಅಂತ ಹೇಳ್ತಿದ್ದಾರೆ. ಎಫೆಕ್ಟ್ ಆಗಲ್ವಾ ಬಿಜೆಪಿಗೆ? ಆಗಲ್ಲ. ಸಾಕಷ್ಟು ಸ್ಥಾನಮಾನ ಈಶ್ವರಪ್ಪ ಕೊಟ್ಟಿದೆ, ಉಪ ಮುಖ್ಯಮಂತ್ರಿ ಮಾಡಿದೆ. ಏನೋ ಟಿಕೆಟ್ ಮಿಸ್ ಆಯ್ತು ಅಂತಂದು ನಾನು ಬಂಡಾಯ ಹಾಕ್ತೀನಿ ಅಂದ್ರೆ ಅದನ್ನ ಯಾರು ಒಪ್ಪಲ್ಲ. ಮೋದಿಗೆ ಹಾಕೋಣ ಅಂತ. ಮೋದಿ ಹಾಕೋಣ? ಮಾಲೆ ಮೋದಿಗ? ಮೋದಿಗೆ. ಮೇಡಮ್ ನೀವು? ನಾವು ಅವರಿಗೆ ಮೋದಿಗೆ ಮಾಲೆನಾ? ಮೋದಿಗೆ ಹಾಕೋದು ಯಾವಾಗ್ಲೂ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಕೂಡ್ಲಿ ಕ್ರಾಸ್ ಅನ್ನುವಂತ ಹಳ್ಳಿನಲ್ಲಿ ನಾನಿದ್ದೀನಿ. ಈ ಬಾರಿಯ ಚುನಾವಣೆಯಲ್ಲಿ ಮಹಿಳಾ ಮತದಾರರು ಬಹಳ ಇಂಪಾರ್ಟೆಂಟ್. ನೋಡೋಣ ಅವ್ರು ಏನ್ ಹೇಳ್ತಾರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಲೋಕಸಭಾ ಚುನಾವಣೆ ಬಂತು, ವೋಟ್ ಯಾರಿಗೆ ಮೇಡಮ್? ಯಾರಿಗೆ ಹೇಳ್ತೀರಾ ಅವ್ರಿಗೆ ಮಾಡ್ತೀವಿ. ನಾನೇನ್ ಪ್ರಚಾರ ಮಾಡ್ಕೊಂಡ್ ಬಂದ ಅವ್ರಿಗೆ ಹಾಕಿ ಇವ್ರಿಗೆ ಹಾಕಿ ಅಂತ ನಾನು ಕೇಳ್ತಾ ಇರೋದು ನಿಮ್ಮ ಹತ್ರ. ವೋಟ್ ಯಾರಿಗೆ? ಸಿದ್ದರಾಮಯ್ಯರಿಗೆ. ಮೋದಿ ಅವರಿಗೆ. ಯಾಕೆ ಮೋದಿ ಅವರಿಗೆ? ಎಲ್ಲ ಬಡವರ ಬಗ್ಗರಿಗೆಲ್ಲ ಯೋಚನೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಸಿಗುತ್ತಾ ಇದೆ, ಹಂಗಾಗಿ ಮೋದಿ ಅವರು. ಯಾರಿಗೆ ಹಾಕಿದ್ರೆ ಏನ್ ಮಾಡೋದು? ಬಿಜೆಪಿಗೆ ಹಾಕ್ತಿವಿ ಈಗ. ಬಿಜೆಪಿಗೆ? ಯಾಕೆ ಬಿಜೆಪಿಗೆ? ಮತ್ತೆ ಇವಾಗ ಎಲ್ಲ ಬಂದ್ರದೇ ಬಿಜೆಪಿ, ಎಲ್ಲ ಕಾಂಗ್ರೆಸ್ ಎಲ್ಲ ಹೋತು ಅಂತ ಬಿಜೆಪಿ ಆಗ್ತದ. ನಮಗೆ ಯಾರು ಮನೇಲಿ ಕೂರಿಸಿ ದಿನ ಸಂಬಳ ಕೊಟ್ಟು ಮನೇಲೆ ಇರಂಗ್ ಮಾಡ್ತಾರೋ ಅವ್ರಿಗೆ ಹಾಕ್ತೀವಿ. ಯಾರು ಗೆಲ್ಬೋದು ಅನ್ಸುತ್ತೆ ನಿಮ್ಗೆ? ಮೋದಿ ಬರ್ಬೋದು. ಮೋದಿ ಯಾಕೆ? ಮೋದಿ ಬಿಜೆಪಿನೂ ಹಾಕೋದು ಒಟ್ಟು. ಬಿಜೆಪಿ ಯಾಕೆ? ಸಾಕಾರ ಮಾಡಿದಾರೆ. ಕಾಂಗ್ರೆಸ್ನವರು ಗೃಹಲಕ್ಷ್ಮಿ ಕೊಡ್ತಾ ಇಲ್ವಾ ನಿಮ್ಗೆ? ಸರ್ ನೀವ್ ಹೇಳಿ ಸರ್, ಹೇಗಿದೆ ಈ ಭಾಗದಲ್ಲಿ ಈ ಸಲ ಲೋಕಸಭಾ ಚುನಾವಣೆಯ ಕಾವು? ಈ ಸಲ ಬಿಜೆಪಿ ಬರುತ್ತೆ, ಮೋದಿನೇ ಪ್ರಧಾನಮಂತ್ರಿ. 2000 ರೂಪಾಯಿ ಹೆಂಗ್ಸ್ರಿ ಕೊಟ್ರು, ಬೆಲೆ ಮೇಲೆ ಎಣ್ಣೆ, ಅಕ್ಕಿ, ಬೇಳೆ, ಅದ್ರ ಮೇಲೆ ಯಾರು ಅದ್ರ ಒಟ್ಟು ನಮ್ಮ ತಲೆ ಮೇಲೆ ಹಾಕಿದ್ರು ಟ್ಯಾಕ್ಸ್. ಮತ್ತೆ ನಮ್ ದುಡ್ಡು ನಮಗೆ ವಾಪಸ್ ಕೊಟ್ಟಂಗಾಯ್ತು. ಸಿದ್ದರಾಮಯ್ಯ ಅವ್ರ ಮನೆಯಿಂದ ಕೊಡ್ತದನ? ಅಲ್ಲ, ಸಿದ್ದರಾಮಯ್ಯ ಅವ್ರ ಮನೆಯಿಂದ ಕೊಡ್ತದ. ಮೊದ್ಲು ಅಷ್ಟು ಬರ್ತಿರ್ಲಿಲ್ವಲ್ಲ ಸರ್? ಅದ್ ತಗೊಂಡ್ ಏನ್ ಮಾಡ್ಬೇಕ್ರಿ? ಕಷ್ಟ ಮಾಡ್ತಾ ಇಲ್ಲ ಇಲ್ಲಿ ಹೆಣ್ಮಕ್ಳೀಗ. ಸಿದ್ದರಾಮಯ್ಯ 2000 ಕೊಡೋದ್ ಬಿಟ್ಟು ರೈತರಿಗೆ ಕರೆಂಟ್ ಸರಿಯಾಗಿ ಕೊಡ್ಲಿ. ರೈತರಲ್ಲಿ ದೇಶಕ್ಕೆ ನಿಮ್ಗೆ ಯಾರು ಬೇಕು? ಮೋದಿ. ಭದ್ರಾವತಿ ಶಿವಮೊಗ್ಗ ಗ್ರಾಮಾಂತರ ಆದ್ಮೇಲೆ ನಾನೀಗ ಬಂದು ನಿಂತಿರೋದು ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರ.
ಇದು ಬಿಜೆಪಿಯ ಭದ್ರಕೋಟೆಯಾಗಿರುವಂತಹ ವಿಧಾನಸಭಾ ಕ್ಷೇತ್ರ. ಹಾಲಿ ಇರುವಂತಹ ಶಾಸಕರು ಚನ್ನಬಸಪ್ಪ, ಬಟ್ ಮಾಜಿ ಶಾಸಕರು KS ಈಶ್ವರಪ್ಪ ಅವರು ಕೂಡ ಪಕ್ಷೇತರ ಸ್ಪರ್ಧೆ ಮಾಡ್ತಿರೋದ್ರಿಂದ ಈ ಭಾಗದ ಜನ, ಈ ನಗರದ ಜನ ಏನ್ ಹೇಳ್ತಾರೆ? BY ರಾಘವೇಂದ್ರ ಅವರ ಅಭಿವೃದ್ಧಿಯ ಬಗ್ಗೆ ಈ ಜನ ಹೇಳೋದೇನು, ಜೊತೆಗೆ ಬಂಡಾಯ ಸ್ಪರ್ಧೆ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಏನ್ ಹೇಳ್ತಾರೆ, ಬನ್ನಿ ಕೇಳೋಣ. ನಿಮ್ಮ ಪ್ರಕಾರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಈ ಸಲ ಯಾರು ಗೆಲ್ಲಬಹುದು? ಮೇಡಮ್ ನಮ್ಮ ಸರ್ಕಾರ ಆಯ್ತಲ್ಲ, ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಸರ್ಕಾರ ಬರ್ಬೋದು. ಯಾಕೆ ಬಿಜೆಪಿ ಇಂದ ತೊಂದರೆ ಆಗ್ತಾ ಇದೆಯಾ? ಅಂತದೇನು ತೊಂದರೆ ಆಗ್ತಾ ಇಲ್ಲ ಮೇಡಮ್, ಅಂತ ತೊಂದರೆ ಏನಿಲ್ಲ. ನಮ್ಮ ಇದರಲ್ಲಿ ಅಷ್ಟಿದೆ ಅಷ್ಟು. ಸರ್ ನೀವು ಕಾಂಗ್ರೆಸ್ ಏನ್ ನಿರೀಕ್ಷೆ ಇದೆ ಈ ಸಲ ಶಿವಮೊಗ್ಗದಿಂದ ಯಾರು ಗೆಲ್ಬೇಕು ಅನ್ಸುತ್ತೆ? ಈ ಬಿಜೆಪಿಯಿಂದ ಯಾರು ಬಂದ್ರು ಬಿಜೆಪಿಯಿಂದ ಗೆಲ್ಲಬೇಕು. ಯಾಕಂದ್ರೆ ಇದು ಕಾಂಗ್ರೆಸ್ ಇಂದ ಯಾರು ಬಂದ್ರು ಅದೇ ಬಿಟ್ಟಿ ಭಾಗ್ಯ ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಮುಂದಿನ ಸಲ ಯಾವ್ದಾದ್ರು ಇದೇ ಲಾಸ್ಟ್ ಅನ್ಸುತ್ತೆ, ಕಾಂಗ್ರೆಸ್ ಬರೋದು ಇದೇ ಲಾಸ್ಟ್ ಅನ್ಸುತ್ತೆ. ಬಿಜೆಪಿ ಬಂದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳ್ತೇನೆ. ಯಾಕೆ? ಯಾಕೆಂದ್ರೆ ನಮ್ಮ ಎಲ್ಲಿ ಸುತ್ತಮುತ್ತ ಡಿಸ್ಟಿಕಲ್ಲಿ ಯಾವುದು ಅಪ್ಡೇಟ್ ಮಾಡಿಲ್ಲ ಆ ಥರ ಫಂಡ್ ನಮ್ಮ ಶಿವಮೊಗ್ಗ ಡಿಸ್ಟಿಕ್ ಫಂಡ್ ತಂದು ನಮ್ಮ ಶಿವಮೊಗ್ಗ ಡಿಸ್ಟಿಕ್ನ ಅಷ್ಟು ಅಭಿವೃದ್ಧಿ ಪಡಿಸಿದ್ದಾರೆ. ಅದಕ್ಕಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಾಂಗ್ರೆಸ್ಸೇ ಬರಬೇಕು ಅಂತ ನಮ್ಮಲ್ಲಿ ಇದೆ. ಯಾರು ಸಲ ಬರ್ತಾರೆ ಶಿವಮೊಗ್ಗದಲ್ಲಿ? ನಮ್ದು ಬಿಜೆಪಿ, ಹಿಂದೂ ಪರವಾಗಿ ನಾವು ಬಿಜೆಪಿ ಹೋರಾಡ್ತೀವಿ. ಬಿಜೆಪಿ ಬಂದ್ರೇನೆ ಒಳ್ಳೇದು, ಅಷ್ಟು ಬಿಟ್ರೆ ಬಾಕಿ ಇನ್ನೇನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಬಂದ್ರೆ ಏನಾಗುತ್ತೆ? ಅವರೆಲ್ಲ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡಿದಾರಾ? ಏನ್ ಅಭಿವೃದ್ಧಿ ಮಾಡೋರೆ ಇವರು? ರಾಘವೇಂದ್ರ ಮಾಡೋರಲ್ಲ. ಶಿವಮೊಗ್ಗ ನಗರದ ಬಾಲರಾಜ ಅರಸ ರಸ್ತಿನಲ್ಲಿ ನಾನಿದ್ದೀನಿ. ನೋಡೋಣ, ಜನ ಇದ್ದಾರೆ, ಅವರನ್ನೇ ಮಾತನಾಡ್ಸೋಕ್ ಶುರು ಮಾಡ್ಬಿಡ್ತೀನಿ. ಆಟ ಒನ್ ಸೈಡೆಡ್ ಅಥವಾ ಫೈಟ್ ಜೋರ್ ಇದೆಯಾ? ಇಲ್ಲ, ಫೈಟ್ ಜೋರಿದೆ. ಇದೆಲ್ಲ ರಾಘವೇಂದ್ರ ಅವರಿಗೆ ಎಲ್ಲ ಒಪ್ಪಿತ್ತು. ಈಶ್ವರಪ್ಪನವರು ಇದಿರೋದ್ರಿಂದ ಸ್ವಲ್ಪ ಅತಂತ್ರ ಸ್ಥಿತಿಯಲ್ಲಿದೆ. MP ಆಗಿ BY ರಾಘವೇಂದ್ರ ಅವ್ರು ಮಾಡಿರುವಂತಹ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಖುಷಿ ಇದೆಯಾ? ಬಹಳ ಚೆನ್ನಾಗಿ ಕೆಲಸ ಮಾಡ್ಯಾರೆ. ನಮ್ಮ ಶಿವಮೊಗ್ಗ ನಗರದಲ್ಲಿ ಅಂತ MP ಏನು ಯಾರು ಕೆಲಸ ಮಾಡಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಭಾರಿ ಟಫ್ ಇದೆ ಮೇಡಮ್. 100% ರಾಘವೇಂದ್ರ ಗೆಲ್ತಾರೆ ಮೇಡಮ್. ಟಫ್ ಇದೆ. ಟಫ್ ಯಾಕೆ ಆಗುತ್ತೆ? ಟಫ್ ನಮ್ಮ ಈಶ್ವರಪ್ಪ ಅವರಿಗೆ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ರೆ ತೊಂದರೆ ಇರಲಿಲ್ಲ ಮೇಡಮ್. ಟಿಕೆಟ್ ಕೊಡ್ಲಿಲ್ಲ ಅವರು. ಅಳುಬ್ರೆಲ್ಲ ಭಾರಿ ಕಡೆಗಣಿಸ್ತಾರೆ ಬಿಜೆಪಿಯಲ್ಲಿ. ಬಿಜೆಪಿನೇ ಆಲ್ಮೋಸ್ಟ್ ಇಲ್ಲಿ ಬರೋಂಥ ಚಾನ್ಸಸ್ ಜಾಸ್ತಿ ಇದೆ. ಯಾಕೆಂದರೆ ಈ ಸರಿ ಈಶ್ವರಪ್ಪ ಅವ್ರ ಕಡೆಯಿಂದನೂ ಸ್ವಲ್ಪ ಪರಿಣಾಮ ಬೀಳೋವಂಥದ್ದು ಒಂಚೂರು ಇದೆ. ಹಾಗಾಗಿ ಏನು ತೊಂದರೆ ಇಲ್ಲ. ರಾಘವೇಂದ್ರ ಅವರಿಗೆ ಆಲ್ಮೋಸ್ಟ್ ಇದೆ. ರಾಘವೇಂದ್ರ ಪರ ಇದೆ ವಾತಾವರಣ. ಹೌದು. ಯಾರು ಬರ್ತಾರೆ, ಯಾರು ಬರಬೇಕು? ನೋಡಿ ಅಮ್ಮ, ಯಾರು ಬಂದರೂ ನಮಗೇನು ಯೋಚನೆ ಇಲ್ಲ. ಆದರೆ BJP ಬರ್ಕೊಡೋದು ಏತಕ್ಕೆ ಅಂದರೆ ಈಗ ಅವ್ರ ಸ್ವಂತ ಜೀವನ ಮಾಡ್ತಾರೆ ಹೊರತು ಬೇರೆಯವ್ರಿಗೆ ನೋಡಲ್ಲ ಅವರು. ಈಗ ಮೊನ್ನೆ ನಮ್ಗೆ ಅಕ್ಕಿ ಕೇಳಿದ್ರು, ಇವರು 10 kg ಕೊಟ್ಟರು ನಮ್ಮ ಇವ್ರಿಗೆ 29 ರೂಪಾಯಿಗೆ ಹೊರಗಡೆ ಮಾಡ್ತಿದ್ದಾರೆ. ಯಾತಕ್ಕಮ್ಮ? ಇವ್ರಿಗೆ ಕೊಟ್ಟೇನು ಅವ್ರಿಗೆ ಕೊಟ್ಟರು, ಎಲ್ಲ ಒಂದೇ ತಾನೇ ಅಮ್ಮ. ಏನ್ ಹೇಳ್ತೀರಿ ಈ ಸಲ ಯಾರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ? ಬಿಜೆಪಿ ಅವರೇ ಭಿನ್ನ ಆಗಬೇಕಾಗಿದೆ. ಅವರೇ ಚೆನ್ನಾಗಿರುತ್ತೆ. ಶಿವಮೊಗ್ಗ ನಗರದಲ್ಲಿರುವಂತಹ ಗಾಂಧಿ ನಗರದ ವಿಧಾತ್ರಿ ಭವನ್ ಮುಂದೆ ನಾನು ನಿಂತಿದ್ದೀನಿ. ಮಧ್ಯಾಹ್ನದ ಹೊತ್ತು ಲೋಕಸಭಾ ಎಲೆಕ್ಷನ್ ಕಾವು ಹೇಗಿದೆ ಸರ್ ಶಿವಮೊಗ್ಗದಲ್ಲಿ? ಇಲ್ಲಿ ಏನಾಗಿದೆ ಅಂತಂದ್ರೆ ರಾಘವೇಂದ್ರ ಮತ್ತು ಗೀತಾ ಎರಡಕ್ಕೂ ಫೈಟ್ ಇದೆ. ಅಭಿವೃದ್ಧಿ ಕಾರ್ಯದಿಂದ BY ರಾಘವೇಂದ್ರನ್ನೇ ಜಯಗಳಿಸ್ತಾರೆ. ಯಾಕಂದರೆ ಶಿವಮೊಗ್ಗ ಈ ಮಟ್ಟಕ್ಕೆ ಆಗ್ಬೇಕಂದ್ರೆ ಅವರ ಅಪ್ಪ ಮುಖ್ಯಮಂತ್ರಿ ಆದಾಗ, ಅವರು MP ಆದಾಗ ತಂದಕ್ಕಂಥ ಅನುದಾನ ಐತಲ್ಲ, ನಮ್ಮ ಶಿವಮೊಗ್ಗ ಇವತ್ತಿನ ದಿವಸ ಒಳ್ಳೆ ಹೆಸರಾಗಿದೆ. ನಮ್ಮ ಕರ್ನಾಟಕದಲ್ಲಿ ಹೆಸರಾಗಿದೆ. ಏನ್ ಅನ್ಸುತ್ತೆ ಈ ಸಲ ಶಿವಮೊಗ್ಗ ಲೋಕಸಭಾ ಎಲೆಕ್ಷನ್ ಯಾರ ಪರ ಒಲವಿದೆ ಅನ್ಸುತ್ತೆ ಇಲ್ಲಿ? ನಮಗೆ ಅವಳು ಬಿಜೆಪಿ ಪರನೇ. ರಾಘವೇಂದ್ರ ಅವ್ರು ಬರಬೇಕು ಅನ್ನೋದು ಆಸೆ ಇದೆ. ಯಾಕೆ ರಾಘವೇಂದ್ರ ಅವರು? ನಮ್ಮ ದೇಶ ಡೆವಲಪ್ಮೆಂಟ್ ಮೋದಿ ಹೇಗೆ ಮಾಡಿದಾರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡು ನಾವು ಇದನ್ನ ಡಿಸೈಡ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಸಲ ವಾತಾವರಣ ಹೇಗಿದೆ ಸರ್? ಬಹಳ ಚೆನ್ನಾಗಿದೆ. ಯಾರ ಪರ ಚೆನ್ನಾಗಿದೆ? ನಾವು ರಾಘವೇಂದ್ರ ಅವರು ಅತಿ ಹೆಚ್ಚಿನ ಸಂಖ್ಯೆ ಹೋದ ಸರಿ ಡಬಲ್ ಆಗುತ್ತೆ. ಸ್ಟ್ರೆಂತ್ ಏನು BY ರಾಘವೇಂದ್ರ ಅವ್ರದ್ದು ನಿಮ್ ಪ್ರಕಾರ? ಕೆಲಸ ಮಾಡಿದ್ದಾರೆ. ಏನ್ ಅನ್ಸುತ್ತೆ ಸರ್ ಲೋಕಸಭಾ ಚುನಾವಣೆ ಈ ಸಲ? ನಮ್ಮ ಬಿಜೆಪಿನೇ ಬಿಜೆಪಿನೇ. ಯಾಕೆ ಬಿಜೆಪಿನೇ ಬರುತ್ತೆ ಅಂತ? ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಬಟ್ ನಿಮ್ಮಲ್ಲೇ ಬಂಡಾಯ ಇದೆಯಲ್ಲ ಸರ್? ಏನಿಲ್ಲ ಮೇಡಮ್, ಹಿಂದುತ್ವ ಬಿಜೆಪಿ. ನಿಮ್ ಪ್ರಕಾರ ಯಾರು ಗೆಲ್ಬಹುದು? ಐ ಥಿಂಕ್ ಬಿಜೆಪಿ ಬಂದ್ರೆ ಸೆಂಟ್ರಲ್ ಅಲ್ಲಿ ಹೆಲ್ಪ್ ಆಗುತ್ತೆ. ಸೆಂಟ್ರಲ್ ಅಲ್ಲಿ ಹೆಲ್ಪ್ ಆಗುತ್ತೆ. ನಿಮ್ ಪ್ರಕಾರ? ನಮ್ಮ ಪ್ರಕಾರ ಕಾಂಗ್ರೆಸ್ ಬಂದ್ರೆ ಓಕೆ ಅನ್ಸುತ್ತೆ ನಮಗೆ. ಹಿಂದುತ್ವದಿಂದ ಬಿಜೆಪಿ ಬರುತ್ತೆ ಅನ್ಸುತ್ತೆ, ಅಭಿವೃದ್ಧಿಯಿಂದ ಬರುತ್ತೆ? ಅಭಿವೃದ್ಧಿಯಿಂದ ಬರುತ್ತೆ ಮೇಡಮ್.
ಅಭಿವೃದ್ಧಿ ಹೌದು ನೋಡಿ, ಈಗ ನಮ್ಮ ಜೊತೆಲಿ ಕೂತಿರೋರು ಮುಸ್ಲಿಮ್ಸೇ, ಹಾಗಾಗಿ ಇಬ್ಬರು ಫ್ರೆಂಡೇ. ನಮ್ಮ ಹಿಂದೂ ಮುಸ್ಲಿಮ್ಸ್ ಅಂತ ಏನೂ ಇಲ್ಲ. ದೇಶ ಅಭಿವೃದ್ಧಿ ಹೆಂಗ್ ನಡೀತಾ ಇದೆ ನಮ್ಮ ಅದ್ರ ಮೇಲೇನೆ ಡಿಪೆಂಡ್. ನಾವೀಗ ನಮ್ಮಲ್ಲಿ ಜಾತಿ ಭೇದ ಇಲ್ಲ, ಬಟ್ BJPನೇ ಬರ್ಬೇಕು ಅಧಿಕಾರಕ್ಕೆ ಅಂತ ನಮ್ದು. ಇಲ್ಲಿ ಕಾಂಗ್ರೆಸ್ ಚೆನ್ನಾಗಿದೆ ಮೇಡಮ್, ಯಾಕಂದ್ರೆ BJPಯಲ್ಲಿ ಇಬ್ರು ಕ್ಯಾಂಡಿಡೇಟ್ ಆದ ಕಾರಣ ಕಾಂಗ್ರೆಸ್ಸೇ ಗೆಲ್ಲೋದು ಮೇಡಮ್. ಶಿಕಾರಿಪುರಕ್ಕೆ ಹೋಗೋ ಮಾರ್ಗ ಮಧ್ಯೆ ಮತ್ತೆ ಶಿವಮೊಗ್ಗ ಗ್ರಾಮಾಂತರಕ್ಕೆ ಎಂಟ್ರಿ ಆಗಿದ್ವಿ. ಕುಂಚೇನಹಳ್ಳಿ ಗ್ರಾಮದಲ್ಲಿ ನಾನಿದ್ದೀನಿ. ಸರ್ ಹೇಳಿ ಸರ್, ಲೋಕಸಭಾ ಚುನಾವಣೆಯ ಕಾವು ಹೇಗಿದೆ ಈ ಸಲ? ಚೆನ್ನಾಗಿದೆ ಮೇಡಮ್. ರೈತರಿಗೆ ಉಪಯೋಗ ಆಗ್ಬೇಕಂದ್ರೆ ಕಾಂಗ್ರೆಸ್ ಬರ್ಬೇಕು ಮೇಡಮ್. ಏನೇ ಗೊತ್ತಾ, ಅನ್ನಭಾಗ್ಯ 3 ಹೊತ್ತು ಊಟ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ ಇರ್ಬೇಕು ಮೇಡಮ್. ನಮಗೆ ಕಾಂಗ್ರೆಸ್ ನಮಗೆ ಸಹಕಾರ ಮಾಡಿದ್ದಾರೆ ಅವರು. ಹೇಳಿ, ಲೋಕಸಭೆನಲ್ಲಿ ಯಾರಿಗೆ? ಅದೇ ಹಸ್ತ ಹಸ್ತ. ಯಾಕೆ ಹಸ್ತ ಬೇಕು ನಮಗೆ? 2 ಸಾವಿರ ಆಗ್ತೈತೆ, ತಿಂತಾ ಇದೀವಿ, ನಮಗೆ ಸಹಕಾರ ಐತೆ. ಅಕ್ಕಿ ಕೊಡ್ತಾ ಇದಾರೆ, ಅಕ್ಕಿಗೂ ದುಡ್ಡು ಕೊಡ್ತಾ ಇದಾರೆ, ನಮಗೆ ಎಲ್ಲ ಸೌಕರ್ಯ ಮಾಡಿ ಹೋಗಿದಾರಮ್ಮ. ಲೋಕಸಭಾ ಎಲೆಕ್ಷನ್ ಬಂತು, ಹೆಂಗಿದೆ ಶಿವಮೊಗ್ಗದಲ್ಲಿ ಕಾವು? ಶಿವಮೊಗ್ಗದಲ್ಲಿ ನಮ್ಗೆ ಗೊತ್ತಿಲ್ಲ ಸರ್. ನಮ್ಮ ಶಿಕಾರ್ಪುರದಲ್ಲಿ ಬರೋದೇ ಬಿಜೆಪಿನೇ ಬರೋದು ಅಂತ ನಮಗೆ ಗ್ಯಾರಂಟಿ ಇದೆ. ಈಗ ನಾನು ಬಂದು ನಿಂತಿರೋದು ಬಿಜೆಪಿಯ ರಾಜ್ಯಾಧ್ಯಕ್ಷರು ಆಗಿರುವಂತಹ BY ವಿಜಯೇಂದ್ರ ಪ್ರತಿನಿಧಿಸುವಂತಹ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಈ ಸಲ ಯಾರು ಚಕ್ರವರ್ತಿ ಆಗ್ತಾರೆ? ಈ ಸಲ BJP ಆಗ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕಂದ್ರೆ ಈ ಸತತ 4 ವರ್ಷದಿಂದ ಅವರೇ ಆಗ್ತಿರೋದ್ರೆ, ಅವರು ಶಿಕಾರಿಪುರದಲ್ಲಿ ಅಭಿವೃದ್ಧಿ ಬಹಳ ಮಾಡಿದ್ದಾರೆ, ನಾವು ನೋಡ್ತಾನೆ ಇದೀವಿ. ಸೊ ಈ ಸಲಿನೂ ಅವರೇ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ. ಏನು ಅಭಿವೃದ್ಧಿ ಮಾಡಿದ್ದಾರೆ ನೀನ್ ನೋಡಿದ ಹಾಗೆ? ಇಷ್ಟು ದಿವಸ ಶಿಕಾರಿಪುರದಲ್ಲಿ ರೈಲ್ ಏನು ಇದ್ದಿದ್ದಿಲ್ಲ, ಈಗ ಆಗ್ತಾ ಇದೆ, ಆಲ್ರೆಡಿ ಆಗೋಕ್ ಬಂದಿದೆ. ಸರ್ ನೀವ್ ಹೇಳಿ ಸರ್, ನಿಮ್ಮ ಪ್ರಕಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ವಾತಾವರಣ ಯಾರ ಪರ ಇದೆ? ಅದು ಏನೇ ವಾತಾವರಣ ಇದ್ರೂ ಸಹ ನಮ್ಮಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಜೆಗಳು ಆಲ್ಮೋಸ್ಟ್ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋ ಇದ್ರ ಮೇಲೆ ನಮ್ಮ ರಾಘಣ್ಣವರು ಅಭಿವೃದ್ಧಿ ಕೆಲಸವನ್ನ 100ಕ್ಕೆ 90 ಭಾಗ ಮಾಡಿದ್ದಾರೆ. ಹುಚ್ಚರಾಯ ಸ್ವಾಮಿ ಆಶೀರ್ವಾದ ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗಿರುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಮೇಡಮ್? ಬಿಜೆಪಿಗೆ. ಯಾಕೆ ಬಿಜೆಪಿಗೆ? ಬಿಜೆಪಿ ಅವರು ಸುಮಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ನವರು ತಮ್ಮ ಕಾರಣದಲ್ಲಿ ತಾವೇ ಚಪ್ಪಡಿ ಕಲ್ಲು ಹಾಕೋ ಕೆಲಸ ಸಾಕಷ್ಟು ಮಾಡ್ತಾ ಇದ್ದಾರೆ. ಈ ಸಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಲೆ ಅಥವಾ ಒಲವು ಯಾರ ಕಡೆ? ಗೀತಾ ಶಿವರಾಜ್ಕುಮಾರ್ ಕಡೆ ಇದೆ. ಯಾಕೆಂದ್ರೆ ಡೆಫಿನೆಟ್ಲಿ ಅನ್ಸುತ್ತಾ? 100% ನೋ ಡೌಟ್. ಬಂಗಾರಪ್ಪನವರ ಇವತ್ತು ಮಗಳು ನಿಂತಿದ್ದಾರೆ ಅಂದ್ರೆ ಬಹಳ ಖುಷಿಯಿಂದ ಇವತ್ತು ಓಟ್ ಕೊಡಬೇಕು ನಾವು ಅನ್ನೋ ಮಟ್ಟದಲ್ಲಿ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ. ನಮ್ಮ ಗೀತಾ ಶಿವರಾಜ್ಕುಮಾರ್ ಅವರು ಸುಮಾರು 2 ಲಕ್ಷ ಹಂತದಿಂದ ಗೆಲುವನ್ನು ಪಡಿತಾರೆ. ಶಿಕಾರಿಪುರ ಮಾರ್ಕೆಟ್ ನಲ್ಲಿ ನಾನಿದ್ದೀನಿ, ನೋಡೋಣ ವ್ಯಾಪಾರಿಗಳು ಏನ್ ಹೇಳ್ತಾರೆ ಅಂತೇಳಿ. MP ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಯಾರು ಗೆಲ್ತಾರೆ ಅಂದ್ರೆ ಶಿವರಾಜ್ಕುಮಾರ್ ಹೆಂಡತಿ ಗೆಲ್ಬೋದು. ಈ ಸಲ ಚೇಂಜ್ ಆಗ್ಬೋದು ಅಂತ ಇದೆ. ಹೌದಾ? ಯಾಕೆ ಚೇಂಜ್ ಆಗ್ಬೋದು? ಚೇಂಜ್ ಜನ ಕೈಯಾಗಿರೋದು, ನಮ್ಮ ಕೈಯಾಗಿ ಏನೈತಿ? ಯಾಕೆ ಚೇಂಜ್ ಆಗ್ಬೇಕು ಅನ್ಸತ್ತೆ? ಚೇಂಜ್ ಆಗ್ಬೇಕಂದ್ರೆ ಇಲ್ಲಿ ನೋಡ್ತಾ ಇದೀರಲ್ಲ ನೀವೇ ಪರಿಸ್ಥಿತಿ ಬರ ಎಲ್ಲ ಕಡೆ. ಮೇಡಮ್, ಲೋಕಸಭಾ ಎಲೆಕ್ಷನ್ ಚುನಾವಣೆ ಏನಿದೆ, ಈ ಚುನಾವಣೆ ಅಂತಕ್ಕಂಥದ್ದನ್ನ ಪ್ರಾರಂಭದಲ್ಲಿ ಎಲ್ಲರೂ ಜನ ಅಕ್ಸೆಪ್ಟೆಡ್ ಮಾಡಿದ್ರು. ಆದರೆ ಇತ್ತಿತ್ತಲ ಬರ್ತಾ ಈ ದುಡ್ಡು, ಹೆಂಡ, ಹಣ, ಈ ಹಣದ ಹೊಳೆಯಲ್ಲಿ ಅಭ್ಯರ್ಥಿಗಳು ಏನು ಮಾಡ್ತಿದ್ದಾರೆ, ತಮ್ಮ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಳ್ಳೋದು ಬಿಟ್ಟು ಅಂತಿಮವಾಗಿ ಏನು ಮಾಡ್ತಾರೆ, ಆ ರಾತ್ರಿಯನ್ನ ಏನೇನು ಮಾಡ್ಬೇಕು ಎಲ್ಲರೂ ಮನೆಗೆ ಬಿಡ್ಬೇಕು. ಹೆಂಗಿದೆ ಲೋಕಸಭಾ ಚುನಾವಣೆ ಕಾವು? ಏನ್ ಹೇಳ್ತೀರಿ? ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಎಲ್ಲ ಹೆಂಗಸ್ರಿಗೆ ಗ್ಯಾರಂಟಿ ಕೊಟ್ಬಿಟ್ಟಿದೆ. ಹೆಂಗಸರು ದುಡಿಯಕ್ಕೆ ಹೋಗ್ತಿಲ್ಲ, ಸುಮ್ಮನೆ ಮನೆಯಾಗಿದ್ದಾರೆ. ನೀವ್ ಹೇಳಿ ಸರ್, ಲೋಕಸಭಾ ಚುನಾವಣೆ ಯಾರ ಪರ ಅಲೆ ಇದೆ ಇಲ್ಲಿ? ಗೀತಾ ಶಿವರಾಜ್ಕುಮಾರ್ ಬಿಜೆಪಿನೇ ಬರ್ತೈತೆ, ಇನ್ ಯಾರು ಬರ್ತಾರೆ? ಬಿಜೆಪಿನೇ ಬರೋದು. ನಮ್ಮ ಶಿಕಾರ್ಪುರದಲ್ಲಿ ಎತ್ತಿದ ಕೈ, ಅದು ಮೇಲ್ಕೈ ಬಿಜೆಪಿನೇ ಬರೋದು. ಕಾಂಗ್ರೆಸ್ ಡುಂಗ ಕೈ. ಯಾರು ಗೆಲ್ತಾರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ? ರಾಘಣ್ಣ ಗೆಲ್ಸೋದು ನಾವು. ಶಿವಮೊಗ್ಗ ಜಿಲ್ಲೆಗೆ ಅಭಿವೃದ್ಧಿ ಅಷ್ಟು ಮಾಡ್ಯ ನಾವು, ರಾಘಣ್ಣ ಗೆಲ್ಸೋದು ನಾವು. ಲೋಕಸಭಾ ಎಲೆಕ್ಷನ್ ಹೆಂಗಿದೆ ಈ ಸಲ? ಈ ಸಲ ಗೀತಕ್ಕಂದೇ ಅಪ ಇರೋದ್ರಲ್ಲಿ. ಗೀತಕ್ಕಂದೇ ಹೌದು. ಇಲ್ಲ ರಾಘಣ್ಣನವ ಅಂತ ಎಲ್ಲ ಗೀತಕ್ಕ ಈಗ ಹೆಣ್ಮಕ್ಳಿಗೆಲ್ಲ 2000 ಹಾಕಿರೋ ಸಿದ್ದರಾಮಯ್ಯವರು. ಯಾರು ಗೆಲ್ತಾರೋ ಗೊತ್ತಿಲ್ಲ, ಬಟ್ ನಿಮ್ಮ ಓಟು ಕಾಂಗ್ರೆಸ್ಗೆ. ಗೀತಾ ಶಿವರಾಜ್ಕುಮಾರ್ ಅವರು ಕಂಟೆಸ್ಟ್ ಮಾಡ್ತಿರೋದು ಇಲ್ಲಿಂದ. ಗೆಲ್ತಾರೆ. ಗ್ಯಾರಂಟಿ ಕೊಟ್ಮೇಲೆ ನೀವೇ ಶಕ್ತಿ, ನಾರಿ ಶಕ್ತಿ ಅಂತ ಮಾಡೋದಲ್ಲ ಸಿದ್ದರಾಮಯ್ಯ. ನೀವ್ ಹಿಂಗೆ ಮಾಡಿದಾರ ಶಕ್ತಿ ಮಾಡಿ ಏನ್ ಮಾಡ್ಬೇಕ್ರಿ? ನಮ್ದೇ ಕೊಟ್ಟು ನಮ್ದೇ ಬಡ್ಕೊಂಡ್ ತಿಂತಾರ. ಶಕ್ತಿ ಏನ್ ಶಕ್ತಿ ಮಾಡ್ತಾರ? ನಿಮ್ ಪ್ರಕಾರ ಯಾರು ಬರ್ಬೋದು? ರಾಘವೇಂದ್ರ. ರಾಘವೇಂದ್ರ ಯಾಕೆ?
ಕೆಲಸ ಮಾಡ್ತಾರೆ. ಎಲ್ಲ ಬದಲಾವಣೆ ಬಯಸ್ತಾ ಇದ್ದಾರೆ, ಗೀತಕ್ಕ ಬರ್ತಾರೆ ಅಂತ ಅಂತವ್ರಲ್ಲ. ಬಂದ್ರು ಬರ್ರಿ ನೋಡೋಣ ತಗೋರಿ, ಯಾರು ಬರ್ತಾರ ಗೊತ್ತಾಗತ್ತೆ. ಶಿಕಾರಿಪುರದ ಬಳಿಕ ನಾನೀಗ ಬಂದ್ ನಿಂತಿರೋದು ಸೊರಬ ವಿಧಾನಸಭಾ ಕ್ಷೇತ್ರಕ್ಕೆ. ಇದು ಹಾಲಿ ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಪ್ರತಿನಿಧಿಸುವಂತಹ ವಿಧಾನಸಭಾ ಕ್ಷೇತ್ರ. ನಮ್ಮ ಕ್ಷೇತ್ರದಾಗ ಪರವಾಗಿಲ್ಲ, ಚೆನ್ನಾಗೈತೆ. ಯಾರ ಪರ ಐತೆ? ಪರ ಇನ್ನೂ ಸ್ವಲ್ಪ ದಿವಸ ಹೋಗ್ಬೇಕು, ಅದಕ್ಕೆ. ಯಾರು ಕೆಲಸ ಮಾಡಿದಾರೆ ನಿಮ್ಮಲ್ಲಿ? ಮಾಡ್ಯಾರ, ಬಿಜೆಪಿ ಏನು ತೊಂದರೆ ಇಲ್ಲ, ಪರವಾಗಿಲ್ಲ, ಕೆಲಸ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಬಂದ್ಮೇಲೆ ನಮ್ಮಲ್ಲೆಲ್ಲ ರೋಡು ಪ್ರತಿಯೊಂದು ಕೆಲಸ ಆಗಿರೋವು. ಮಧು ಬಂಗಾರಪ್ಪ ಇವರೆಲ್ಲ ಆದರೆ ಬರೀ ಸಿಟಿ ಅಥವಾ ಅವ್ರ ಜನ ಇದ್ದಲ್ಲಿ ಮಾತ್ರ ಇಂಪ್ರೂವ್ ಮಾಡ್ತಾರೆ. ಆದರೆ ಕುಮಾರ್ ಬಂಗಾರಪ್ಪ ಅವರಾದರೆ ಹಳ್ಳಿಗಳಿಗೆ ಯಾವ ಜನನೇ ಆಗಲಿ ಏನೇ ಆಗಲಿ ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ. ಆದರೆ ಹಳ್ಳಿ ಕಡೆ ಸ್ವಲ್ಪ ಅವರು ಜಾಸ್ತಿ ಒತ್ತಡ ಕೊಟ್ಟು ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂತೀನಿ. ಯಾರು ಬರ್ತಾರೆ ಈ ಸಲ ಸೆಂಟ್ರಲಲ್ಲಿ? ಸೆಂಟ್ರಲಲ್ಲಿ ಬಿಜೆಪಿನೇ ಬರುತ್ತೆ, ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬರುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಆಲ್ರೆಡಿ. ಈಗ ಎಲೆಕ್ಷನ್ ನಡೀತಾ ಇರೋದು ಸೆಂಟ್ರಲ್ ಸೀಟ್ ಜಾಸ್ತಿ ತಗೊಳ್ಳೋದು ಕಾಂಗ್ರೆಸ್ಸೇ. ದೇಶ ಉಳಿಬೇಕು ಅಂದ್ರೆ ಮೋದಿ ಇರಬೇಕು ಅಂದ್ರೆ ನಾವು ಬಿಜೆಪಿ ಕ್ಯಾಂಡಿಡೇಟನ್ನೇ ಗೆಲ್ಸ್ಕೋಬೇಕು. 100% ಗೆಲ್ತಾರೆ. ಶಿವಮೊಗ್ಗದಲ್ಲಿ ರಾಘವೇಂದ್ರನ 100% ಗೆಲ್ಸಿ ಕಳಿಸ್ತೀವಿ. ನಾ ಮೋದಿ ಮೊದಲು ಬೇರೆ ಪಕ್ಷದಲ್ಲಿದ್ದೆ. ಮೋದಿಯವರು ರಾಜಕೀಯಕ್ಕೆ ಎಂಟ್ರಿ ಆದಮೇಲೆ ಅಂದರೆ ಪ್ರಧಾನಮಂತ್ರಿ ಆದಮೇಲೆ ನಾನು ಕೂಡ ಮೋದಿ ಅಭಿಮಾನಿಯಾಗಿ ಭಾಳ ಖುಷಿಯಿಂದ ಹೇಳ್ಕೊತೀನಿ ನಾನು BJP ಅಂತ ಹೇಳ್ಕೊಳ್ಳಿ. ಸಾಯೋದ್ರೊಳಗೆ ನೋಡು ಒಮ್ಮೆ ಜೋಗಾಗುಂಡಿ. ಈ ಮಾತನ್ನ ಹೇಳಿದವರು ರಾಷ್ಟ್ರ ಕವಿ ಕುವೆಂಪುರವರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಸಾಗರ ವಿಧಾನಸಭಾ ಕ್ಷೇತ್ರದ ಜೋಗ್ ಫಾಲ್ಸ್ ಮುಂಭಾಗದಲ್ಲಿ ನಾನಿದ್ದೀನಿ. ಈ ಭಾಗದ ಸುತ್ತಮುತ್ತಲಿನ ಜನ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತಾರೆ? ಸರ್ ಹೇಳಿ ಸರ್, ಲೋಕಸಭಾ ಚುನಾವಣಾ ಕಾವು ಈ ಸಲ ಇಲ್ಲಿ ಸಾಗರದಲ್ಲಿ ಹೇಗಿದೆ? ಸಾಗರದಲ್ಲಿ BJPನೇ ಇದೆ. ಇಲ್ಲಿ ಮೋದಿ ನೋಡಿ ಜನ ಆರಿಸ್ತಾ ಇದ್ದಾರೆ. BY ರಾಘವೇಂದ್ರ ಅವರನ್ನು ನೋಡಿ ಆಯ್ಕೆ ಮಾಡ್ತಾರೋ ಮೋದಿ ಅವರನ್ನು ನೋಡಿ ಆಯ್ಕೆ ಮಾಡ್ತಾರೆ? ಹೌದು, ಮೋದಿಯವ್ರು ನೋಡಿ ಆಯ್ಕೆ ಮಾಡ್ತಾರೆ. ನಮಗೆ ಮುಂಚಿಂದನೂ ಮೋದಿನೇ. ಅವರು ತಮಗಾಗಲ್ಲ, ಸ್ವಾರ್ಥ ಅಲ್ಲ, ಜನಸೇವೆಗಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮೋದಿನೇ. ಬಟ್ ಇಲ್ಲಿ ಸಾಗರದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಇದೆ, ಆದರೂ ಇಲ್ಲಿ ಬರೋದು BJPಗೆ ಓಟ್ ಕೊಡ್ತಾರೆ. ಮೋದಿ ನೋಡೇ ಕೊಡೋದು. ಸರಿ, BJP ಅಂತ ಇದೆ. ಯಾಕೆ ಅನ್ಸುತ್ತೆ? ಅದು ಕೆಲಸ ಚೆನ್ನಾಗಿ ಮಾಡ್ತಾರೆ ಅವರು, ಹಾಗಾಗಿ ಅವ್ರನ್ನೇ ತರಬೇಕಂತ ಎಲ್ಲ ಹೇಳ್ತಾ ಇದ್ದಾರೆ. ಬಿಜೆಪಿ ಅಂದರೆ ನಿಯತ್ತಲ್ಲಿ ಆಟ, ನಮ್ಮದು ಶೋ, ಅದರಿಂದ BJP ಪಕ್ಕವಾಗಿ BJP. ಮೋದಿ ಇಸ್ ವೆರಿ ಬ್ಯೂಟಿಫುಲ್ ಕ್ಯಾಂಡಿಡೇಟ್. ಮೋದಿ ಇಸ್ ವೆರಿ ಬ್ಯೂಟಿಫುಲ್ ಕ್ಯಾಂಡಿಡೇಟ್. ಇನ್ನು ಅವರೇ ಬರಬೇಕು ಇನ್ನೊಂದ್ಸಲಿ ಅಷ್ಟೇ. ನಮಗೆ ಯಡಿಯೂರಪ್ಪರೇ ಬರಬೇಕು ಅಂತ. ಯಡಿಯೂರಪ್ಪ ಅವ್ರು ಕಂಟೆಸ್ಟ್ ಮಾಡ್ತಾರಲ್ಲ, ಅವ್ರ ಮಗ ಮಾಡ್ತಾ ಇರೋದು BY ರಾಘವೇಂದ್ರ ಅವರು. ಓಕೆ, ದೇಶದಲ್ಲಿ ಮೋದಿ ವರ್ಸಸ್ ಮಲ್ಲಿಕಾರ್ಜುನ ಖರ್ಗೆ ಅಥವಾ ರಾಹುಲ್ ಅನ್ನತ್ತೆ? ಮೋದಿ ಅವರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸಾಗರ ವಿಧಾನಸಭಾ ಕ್ಷೇತ್ರದ ಅಂಬಾರಗೋಡ್ಲು ಗ್ರಾಮದಲ್ಲಿದ್ದೀವಿ. ದೇಶಕ್ಕಾಗಿ ನಡೆಯುವಂತಹ ಚುನಾವಣೆ ಇದು. ದೇಶಕ್ಕಾಗಿ ಯಾರು ಬರಬೇಕು ಅನ್ಸುತ್ತೆ? ದೇಶಕ್ಕಾಗಿ ಯಾರು ಸೂಕ್ತ ವ್ಯಕ್ತಿ ಇದ್ದಾರೋ ಅವರೇ ಬರಬೇಕು. ಯಾರು ಸೂಕ್ತ ವ್ಯಕ್ತಿ ಇದ್ದಾರೆ ನಿಮ್ಮ ಪ್ರಕಾರ? ನೋಡಿರ್ತೀರಿ ತಾನೇ ನೀವು. ಇವಾಗ ಯಾರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ನೀವು ಹೆಸರು ಹೇಳಲ್ಲ. ಏನ್ ಅನ್ಸುತ್ತೆ? ನಮಗೆ ಏನೆಂದ್ರೆ ರಾಘವೇಂದ್ರ ಅವರು ಅಭಿವೃದ್ಧಿ ಮಾಡ್ಯಾರ, ಅವರು ಕೆಲಸಗಳನ್ನು ಮಾಡ್ಯಾರ. ನಮ್ಗೆ ಸಿಗಂದೂರು ಸೇತುವೆ ಮಾಡ್ಯಾರ. ಯಾಕಂದ್ರೆ ಎಷ್ಟೋ ನಮ್ದು ಇದಕ್ಕೆ ಸ್ವಾತಂತ್ರ್ಯ ಬಂದು ಸಿಗಂದೂರು ಆ ಕಡೆ ಭಾಗ ಸ್ವಾತಂತ್ರ್ಯ ಇನ್ನೂ ಬಂದಿಲ್ಲ. ರಾತ್ರಿ 6 ಗಂಟೆ ಮೇಲೆ ಏನೇ ಸಮಸ್ಯೆ ಆದರೂ ಅವರಿಗೆ ಭಾರಿ ತೊಂದರೆ ಆಯ್ತು. ಅದಕ್ಕೋಸ್ಕರ ನಮ್ಮ ರಾಘವೇಂದ್ರ ಅವ್ರಿಗೆ ತರಲೇಬೇಕು, ಯಾಕಂದ್ರೆ ಸೇತುವೆಗಳನ್ನು ಮಾಡ್ಯಾರ ಅವರು. ಲೋಕಸಭಾ ಎಲೆಕ್ಷನ್ ನ ಸರ್ವೆ ಮಾಡಿಕೊಂಡು ಸಿಗಂದೂರು ಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿ ಇಲ್ಲೇನು ಬ್ರಿಡ್ಜ್ ಕಾಮಗಾರಿ ನಡೀತಾ ಇದೆ ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಲಾಂಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇನ್ನೂ 10 ಮಂದಿ ವೆಯ್ಟ್ ಮಾಡ್ತಿದ್ದಾರೆ. ಬಟ್ ಅವರೆಲ್ಲರೂ ಕೂಡ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರು. ಅವ್ರನ್ನೇ ಮಾತನಾಡಿಸ್ತಾ ಹೋಗೋಣ. ಹೇಳಿ ಸರ್, ಲೋಕಸಭಾ ಚುನಾವಣೆಯ ಕಾವು ಈ ಸಲ ಯಾವ ತರ ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಯಾವ ತರ ಇದೆ ಅಂದ್ರೆ, ಈಗ ಹೋದ್ ಸರಿ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಸಿಗೆ ಹೆಚ್ಚಿನ ಬಹುಮತ ಕೊಟ್ಟಿದ್ರು. ಈ ಸಲ ನೋಡಿದ್ರೆ BJPಗೆ ಸ್ವಲ್ಪ ತುಂಬಾ ಅಲೆ ಇದೆ ಕಾಣ್ತಾ ಇದೆ. ದೇಶಕ್ಕೆ ಯಾರು ಪ್ರಧಾನಿ ಆಗ್ಬೇಕು? ಈಗ ಮೋದಿ ಮಾಡ್ತಿದ್ದಾರೆ ಎಲ್ಲ, ಆದ್ರೂ ಇನ್ನು ಇಂಪ್ರೂವ್ ಆಗ್ಬೇಕಂತ ಹೇಳ್ತೀವಿ ಎಲ್ಲ.
ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀವಿ. ಈ ಸರಿ ಒಂದು 10 ವರ್ಷದಿಂದ ಏನು ಮೋದಿ ಮಾಡ್ಕೊಂಡ್ಬಂದಿದ್ದಾರೆ, ಇನ್ನೊಂದು ಅವಕಾಶ ಕೊಟ್ಟರೆ ನೆಕ್ಸ್ಟ್ ಏನೋ ಸ್ವಲ್ಪ ಚೇಂಜಸ್ ಬರ್ಬೋದು ಅಂತ ಅನಿಸಿಕೆ ನಿರೀಕ್ಷೆ ಇದೆ. ಲಾಂಚ್ನಲ್ಲಿ ಸೀದಾ ಸಿಗಂದೂರು ಕಡೆ ಹೋಗ್ತಾ ಇದೀವಿ. ಸಾಕಷ್ಟು ಜನ ದೇಗುಲಕ್ಕೆ ಹೋಗಬೇಕು, ದೇವಿ ದರ್ಶನ ಮಾಡಬೇಕು ಅಂತ ಹೇಳಿ ಲಾಂಚ್ನಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಅದರಲ್ಲಿ ಕೆಲವರನ್ನ ಮಾತನಾಡಿಸೋಣ. ಲೋಕಸಭಾ ಎಲೆಕ್ಷನ್ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ನಿರೀಕ್ಷೆ ಏನಿದೆ? ದೇಶಕ್ಕೆ ಯಾರು ಬರಬೇಕು ಅನ್ಸುತ್ತೆ ನಿಮಗೆ? ಯಾರು ಹಂಗಲ್ಲ, ನಮ್ದೇನೈತಮ್ಮ, ಯಾರೊಬ್ರು ಒಳ್ಳೇದನ್ನ ಮಾಡಿದ್ರೆ ಸಾಕು, ಯಾರು ಬಂದ್ರಲ್ಲ. ಮೋದಿಯವರೇ ಬರಬೇಕು. ಹೌದು, ಮೋದಿಯವರು ಬಂದಿದೆ, ಎಲ್ಲ ಆಗ್ತಿದೆಯಲ್ಲ, ಮೋದಿ ಸೆಂಟ್ರ್ ಹೌದು. ಬಿಜೆಪಿ ಗ್ಯಾರಂಟಿ ಬರುತ್ತೆ. ಪಕ್ಕಾನಾ? ಪಕ್ಕ. ಸ್ವಲ್ಪ ತುಮಕೂರಲ್ಲೇ ಸ್ವಲ್ಪ ಉಲ್ಟಾ ಪಲ್ಟಾ ಇದೆ, ಸ್ವಲ್ಪ ಕಷ್ಟ ಇದೆ ಅಂತ ಸುದ್ದಿ ಇದೆಯಲ್ಲ? ಇಲ್ಲ, ಏನಿಲ್ಲ, ಗ್ಯಾರಂಟಿ ಬಿಜೆಪಿನೇ ಬರೋದು. ಸಿಗಂದೂರು ಚೌಡೇಶ್ವರಿಯ ಆಲಯದಿಂದ ನಾವೀಗ ಸೀದಾ ಬಂದು ನಿಂತಿರೋದು ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ತಾಯಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ. ಸರ್ ಹೇಳಿ ಸರ್, ಹೇಗಿದೆ ಈ ಸಲ ಲೋಕಸಭಾ ಎಲೆಕ್ಷನ್ ಕಾವು ಇಲ್ಲಿ ಬೈಂದೂರಲ್ಲಿ ಕೊಲ್ಲೂರು ಸನ್ನಿಧಾನದಲ್ಲಿ ಇದ್ದೀರಿ ನೀವು? ಕೊಲ್ಲೂರಲ್ಲಿ ಅಂದರೆ ಕೊಲ್ಲೂರಲ್ಲೂ BJP ಪರವಾಗಿದೆ, ಮತ್ತು ಬೈಂದೂರಲ್ಲೂ ಸೇಮ್ ಹಾಗೆ ಇದೆ, ಲೀಡಿಂಗ್ BJPನೇ ಬರುತ್ತೆ ಅಂತ. ಸೆಂಟ್ರಲಲ್ಲಿ ಮೋದಿ ಬರಬೇಕು ಮೇಡಮ್. ಮೋದಿ ಅಂದರೆ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ವ್ಯಕ್ತಿ, ಭಾರತದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ, ಒಳ್ಳೆ ಆಡಳಿತ ಮಾಡಿದ್ದಾರೆ. ಮೋದಿ ಯಾಕೆ ಮೋದಿ ಬೇಕು, ದೇಶ ಕಾಪಾಡಲಿಕ್ಕೆ ಅವ್ರು ಬಿಟ್ಟರೆ ಬೇರೆ ದಾರಿ ಇಲ್ಲ, ಅದಕ್ಕೆ ಮೋದಿನೇ ಆಯ್ಕೆ ನಮ್ಮದು. ರಾಜ್ಯದಲ್ಲೆಲ್ಲ ಗ್ಯಾರಂಟಿಗಳ ಸದ್ದು ಜೋರಾಗ್ತಾ ಇದೆ. ಏನಿಲ್ಲ, ಗ್ಯಾರಂಟಿ ದೇಶ ಹಾಳು ಮಾಡಲಿಕ್ಕೆ ಮತ್ತು ದೇಶ ಮಾರಲಿಕ್ಕೆ. ಓಕೆ, BY ರಾಘವೇಂದ್ರ ಅವರ ಕೆಲಸದ ಬಗ್ಗೆ ಏನು ಹೇಳ್ತೀರಿ? ಒಳ್ಳೆ ಕೆಲಸ ಮಾಡಿದ್ದಾರೆ. ಬೈಂದೂರು ನಗರದಲ್ಲಿ ನಾವಿದ್ದೀವಿ ಸರ್. ಈ ಸಲ ಲೋಕಸಭಾ ಚುನಾವಣೆ ಏನು ಅನ್ಸುತ್ತೆ ಸರ್ ನಿಮಗೆ? ಯಾರ ಕಡೆ ಹವಾ ಇದೆ ಅನ್ಸುತ್ತೆ? ಹೆಚ್ಚಾಗಿ 90% BJP ಕಡೆ ಇದೆ ಅಂತ ಹೇಳ್ತಾರೆ. BJP ಕಡೆ ಇದೆ. ರಾಘವೇಂದ್ರ ಅವರೇ ಇದಾಗ್ಬೋದು ಅಂತೇಳಿ ಉಂಟು. ಇಲ್ಲಿ BY ರಾಘವೇಂದ್ರ ಅವರು MP. ಬೈಂದೂರಿನ ನಾವು ಹೇಳೋಕ್ಕಾಗಲ್ಲ. ಟೋಟಲಿ ದೇಶದ ಬಗ್ಗೆ ನೋಡೋದಾದ್ರೆ ಮೋದಿ. ದೇಶದ ಬಗ್ಗೆ ಮೋದಿನಾ? ಮೋದಿ ಯಾಕೆ? ಮೋದಿ ಬೇಕು, ಈ ರಾಷ್ಟ್ರ ರಕ್ಷಣೆಗೋಸ್ಕರ ಅವ್ರು ಬೇಕೇ ಬೇಕು. ನಾನೀಗ ಬಂದು ನಿಂತಿರೋದು ಬೈಂದೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಉಪ್ಪುಂದ ಸಮುದ್ರ ತೀರಕ್ಕೆ, ಉಪ್ಪುಂದ ಕಡಲ ತೀರ. ಸಾಕಷ್ಟು ಮೀನುಗಾರರು ಇಲ್ಲಿ ಬೆಳಗ್ಗೆದ್ದು ಬೋಟಿಂಗ್ ಅಂತ ಹೇಳಿ ಹೋಗ್ತಾರೆ. ಆ ಬೋಟ್ಗಳನ್ನ ಹಿಂಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇಲ್ಲಿ ಈ ಭಾಗದಲ್ಲಿ ಸಮುದ್ರ ತೀರದಲ್ಲಿ ನೂರಾರು ಸಂಖ್ಯೆಯಲ್ಲಿ ಮೀನುಗಾರರು ತಮ್ಮ ಮನೆಗಳನ್ನ ಮಾಡಿಕೊಂಡು ಈ ಸಮುದ್ರದಿಂದಾನೇ ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಮೀನುಗಾರರ ಸಮಸ್ಯೆ ಬಗ್ಗೆ ನಮಗೆ ಇಲ್ಲಿ ತನಕ ಎಲ್ಲರೂ ಒಂದು ಸಮಾನವಾಗಿ ಸ್ಪಂದನೆ ಮಾಡ್ತಾ ಇದ್ದಾರೆ. ಆಯಾಯ ಸಮಯದಲ್ಲಿ ಯಾವ ಸರ್ಕಾರ ಬರುತ್ತೋ ಆಯಾಯ ಜನಪ್ರತಿನಿಧಿಗಳು ನಮಗೆ ಸ್ಪಂದನೆ ಕೊಡ್ತಾ ಇರ್ತಾರೆ. ಗಂಗೊಳ್ಳಿಯಲ್ಲಿ ಬೋಟ್ ಅವಘಡ ಆಯಿತು, ಮತ್ತು ಸಿರೂರು ಮತ್ತು ತೆಂಗಿನಗುಂಡಿ ಅಳವಿಕೋಡಿಯಲ್ಲಿ ದೋಣಿ ಅವಘಡ ಆಯಿತು. ಆವಾಗ ಕೇಂದ್ರದಲ್ಲಿ BJP ಮತ್ತು ರಾಜ್ಯದಲ್ಲಿ BJP ಸರ್ಕಾರ ಇದ್ದಿತ್ತು. ಈ ಬಗ್ಗೆ ಅಷ್ಟೇನು ಗಮನ ಕೊಡಲಿಲ್ಲ ಅವರು. ಅದನ್ನು ಅಂದರೆ ನಾವು ಯಾವುದೇ ಪಾರ್ಟಿ ಪಕ್ಷ ಏನಿಲ್ಲ ನಮಗೆ. ನಾವು ಅಂದರೆ ಯಾರು ಕೆಲಸ ಮಾಡ್ತಾರೆ ನಮ್ಮ ಮೀನುಗಾರರ ಬಗ್ಗೆ ಅವ್ರ ಪರವಾಗಿ ಮಾತಾಡ್ತೀವಿ. ಗ್ಯಾರಂಟಿ ಇದಕ್ಕೋಸ್ಕರ ಕಾಂಗ್ರೆಸ್ಸಿಗೆಲ್ಲ ಹೋಗ್ಬೋದು. ಈಗಿನ ಅಂದರೆ BJP ನಾವು ಅಂದರೆ ನ್ಯಾಷನಲ್ ಲೆವೆಲಲ್ಲಿ ನಾವು ಮೋದಿ ಬಗ್ಗೆ ಸ್ವಲ್ಪ ಇದಿದೆ, ನಮಗೆ ಒಲವು ಜಾಸ್ತಿ ಇದೆ ಮೋದಿ ಬಗ್ಗೆ. ಅದಕ್ಕೆ ನಮಗೆ MP ಮತ್ತು ಕೇಂದ್ರದಲ್ಲಿ ಆಡಳಿತ ಮಾಡೋಕ್ಕೆ ನಮಗೆ ಅವರೇ ಮಾಡಬೇಕಂದೇಳಿ, ಅಂದರೆ ಮುಂದಿನ ಫ್ಯೂಚರಿಗೋಸ್ಕರ. ಹೆಚ್ಚಾಗಿ ಮೀನುಗಾರರಿಗೆ ಸ್ಪಂದನೆ ಮಾಡಿರೋ ಸರ್ಕಾರ ಅಂದರೆ BJP ಸರ್ಕಾರನೇ. ಯಡಿಯೂರಪ್ಪನ ಕಾಲದಲ್ಲಿ ಸಾಕಷ್ಟು ಬಂದರುಗಳಿರ್ಬೋದು, ಅಥವಾ ಬಂದರು ಹೂಳೆತ್ತುವ ಕಾರ್ಯಕ್ರಮ ಇರ್ಬೋದು, ಅಥವಾ ನದಿ ನಮ್ಮ ತೀರ ದಂಡೆಯ ಸಂರಕ್ಷಣೆ ಇರ್ಬೋದು. ಆ ರೀತಿಯಲ್ಲಿ ಹೆಚ್ಚಾಗಿ BJP ಸರ್ಕಾರನೇ ಮಾಡಿದೆ. ಇವರು ಮಾಡಿಲ್ಲ ಅಂತ ನಾನು ಹೇಳಲ್ಲ, ಆ ಮಟ್ಟದಲ್ಲಿ ಮಾಡಿಲ್ಲ ಅಂತ ಹೇಳ್ತೀನಿ. ಬೈಂದೂರು ವಿಧಾನಸಭಾ ಕ್ಷೇತ್ರನ ಮುಗಿಸ್ಕೊಂಡು ನಾವೀಗ ರೀಚ್ ಆಗಿರೋದು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ. ರಾಘವೇಂದ್ರ ಅವ್ರ ಪರವಾಗಿ ಇದೆ. BY ರಾಘವೇಂದ್ರ ಅವರು ಯಾಕೆ? ಅವ್ರ ಕೆಲಸದ ಬಗ್ಗೆ ನಿಮಗೆ ಖುಷಿ ಇದೆ? ಖಂಡಿತ ಖುಷಿಯಾಗಿದೆ. ರಾಘವೇಂದ್ರ ಅವರು ಒಳ್ಳೆ ಕೆಲಸಗಾರ, ಅದ್ರ ಮಟ್ಟಿಗೆ ಎರಡು ಮಾತಿಲ್ಲ. ಒಂದು ಒಟ್ಟಾರೆ ನೋಡಿದ್ರೆ ರಾಘವೇಂದ್ರ ಸ್ವಲ್ಪ ಹೋಪ್ಸ್ ಜಾಸ್ತಿ ಇದೆ. ಒಳ್ಳೆ ವರ್ಕರ್, ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಪ್ರಕಾರ ಮೇನ್ ನಮಗೆ ಮೋದಿನೇ ಇರಬೇಕು. ಹಂಗಾಗಿ ನಮಗೆ ಅವರೇ ಇಷ್ಟ. ಅವರೇ ಎಲ್ಲ ಒಳ್ಳೇದು ಮಾಡೋದು, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಇನ್ನೂ ಈ ಸತಿ ಕೊಟ್ಟರೆ ಚಾನ್ಸ್ ಅವರು ನೆಕ್ಸ್ಟ್ ಟೈಮ್ ಇನ್ನೂ ಏನಾರು ಮಾಡ್ಬೋದು ಅಂತ ನಮಗೆ ಒಂದು ಭರವಸೆ ಇದೆ. ಇಲ್ಲಿ ಅಭ್ಯರ್ಥಿಗಳನ್ನು ನೋಡೋದಕ್ಕಿಂತ ಮುಖ್ಯವಾಗಿ
ನಾವು ಕೇಂದ್ರವನ್ನೇ ನೋಡ್ತಾ ಇದ್ದೀವಿ. ಹಾಗಾಗಿ ನಮಗೆ BJP ಅಭ್ಯರ್ಥಿ ಬೇಕು, ನಮ್ಮೊಬ್ಬರದಲ್ಲ, ಎಲ್ಲರ ಸ್ಪಷ್ಟ ನಿಲುವು ಕೂಡ ಅದೇ. ನಿಶ್ಚಿತವಾಗಿ BY ರಾಘವೇಂದ್ರ ಅವರ ಕೈ ಮೇಲಾಗ್ತದೆ. ಯಾಕೆ ಅಂತ ಹೇಳಿದರೆ BY ರಾಘವೇಂದ್ರ ಅವರು ನಾವು ಹಿಂದೆಲ್ಲ MP ಗಳನ್ನು ನೋಡಿದ್ದೇವೆ. ಒಂದೇ ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಬರೋದಿತ್ತು, ಅವರು ಮಧ್ಯ ಎಲ್ಲೂ ಬರ್ತಾ ಇರಲಿಲ್ಲ. ಆದರೆ BY ರಾಘವೇಂದ್ರ ಅವರು ಪ್ರತಿ ತಿಂಗಳಿಗೆ ಒಂದು ಬಾರಿ ಆದರೂ ತೀರ್ಥಹಳ್ಳಿಗೆ ಬರ್ತಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮ್ಮ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಕೆಲವು ಕಡೆ BY ರಾಘವೇಂದ್ರ ಅವರ ಪರ, ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ಒಲವು ಹೆಚ್ಚಾಗಿದ್ರೆ, ಮತ್ತೆ ಕೆಲವು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಜೊತೆಗೆ ಕಾಂಗ್ರೆಸ್ನ ಗ್ಯಾರಂಟಿ ಸದ್ದು ಮಾಡ್ತಾ ಇದೆ. ಬಟ್ ಓವರ್ ಆಲ್ ಆಗಿ ಗಮನಿಸಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ಪರ ಒಲವು ಹೆಚ್ಚಾಗಿರುವಂತೆ ಕಾಣಿಸ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ಬಟ್ ಈಗಲೇ ಏನು ಹೇಳಕ್ಕಾಗಲ್ಲ, ಯಾಕಂದ್ರೆ ಚುನಾವಣೆಗೆ ಇನ್ನೂ ಕೂಡ ಸರಿಸುಮಾರು 40 ದಿನಗಳ ಸಮಯ ಇದೆ. ಅಷ್ಟರಲ್ಲಿ ಮತದಾರರ ಮನಸ್ಥಿತಿ ಇದೇ ರೀತಿಯಾಗಿರುತ್ತಾ? ಕಾದು ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.